ಕೇಂದ್ರ ಸಚಿವ ಆರೋಗ್ಯ ಸಚಿವಾಲಯದ 2021 ಮತ್ತೆ 2025 ಅಂಕಿಅಂಶಗಳ ಪ್ರಕಾರ ಕರ್ನಾಟಕ ರಾಜ್ಯ ಟೈಫಾಯ್ಡ್ ಅಲ್ಲಿ 3ನೇ ಸ್ಥಾನ, ಅಕ್ಯೂಟ್ ಡಯರಿಯಲ್ ಡಿಸೀಸ್ ಅಲ್ಲಿ 5ನೇ ಸ್ಥಾನ ಇದೆ. 2021 3.3 ಲಕ್ಷ ಮಕ್ಕಳು ಅಫೆಕ್ಟ್ ಆಗಿದ್ರೆ 3,021 ಟೈಫಾಯ್ಡ್ ಪ್ರಕರಣಗಳು, 2022 1,30,000 ಇದ್ರೆ 2025 1,88,000. ಇದು 1/10 ಇರ್ಬೋದು ಮಾನ್ಯ ಸಭಾಪತಿಯವರೇ. ಅದು ಆಕ್ಚುಯಲ್ ಕೇಸಸ್ಗೆ ಅದು ಡಿಟೆಕ್ಟ್ ಆಗಿರೋದು ಆಲ್ಮೋಸ್ಟ್ 1/10 ಇರ್ಬೋದು ಅಂತ. ಮತ್ತೆ ಇದರೊಳಗೆ ಇನ್ನೊಂದು ಉಲ್ಲೇಖವನ್ನ ಲೆಪ್ಟೋಸ್ಪೈರಾ ಡಿಸೀಸ್ 8,697 ಪ್ರಕರಣಗಳು ದಾಖಲೆಯಾಗಿದೆ. ಅಂತರ್ಜಲ ನೋಡಿದ್ರೆ ಕರ್ನಾಟಕ ದೇಶದಲ್ಲೇ ನೈಟ್ರೇಟ್ ಮತ್ತೆ ಫ್ಲೋರೈಡ್ ಮಾಲಿನ್ಯದಲ್ಲಿ ಮುಂಚೂಣಿಯಲ್ಲಿ ಕೂಡ ಇದೆ ಮಾನ್ಯ ಸಭಾಪತಿಯವರೇ. ರಾಜಸ್ಥಾನ 49% ಇದ್ರೆ ಕರ್ನಾಟಕ 48%, ನಂತರ ತಮಿಳುನಾಡು 37%. ಇದು ಕೇಂದ್ರದ ವರದಿ ಕೊಟ್ಟಿರುವಂಥದ್ದು ಮಾನ್ಯ ಸಭಾಪತಿಯವರೇ. ನಾನು ಮಾನ್ಯ ಸಚಿವರಿಗೆ ಕೇಳೋದಿಷ್ಟೇ, ಅವರು ಎಷ್ಟು ಸ್ಯಾಂಪಲ್ಸ್ನ ಇಷ್ಟರೊಳಗಡೆ ಟೆಸ್ಟಿಂಗ್ ಆಗಿದೆ, ಮತ್ತೆ ಆ ಟೆಸ್ಟಿಂಗ್ ಮಾಡಲಿಕ್ಕೆ ವಾಟರ್ ಸೇಫ್ಟಿನ ಟೆಸ್ಟಿಂಗ್ ಮಾಡಲಿಕ್ಕೆ ಅಕ್ರಿಡೇಟ್ ಲ್ಯಾಬ್ಗಳು ಎಷ್ಟಿದೆ, ಯಾವ್ಯಾವ ಮಹಾನಗರಗಳಲ್ಲಿ ಅಕ್ರಿಡೇಟ್ ಲ್ಯಾಬ್ಗಳಿದೆ, ಮತ್ತೆ ಅದಕ್ಕೆ ಎಷ್ಟು ಜನ ಟೆಕ್ನಿಷಿಯನ್ಸ್ ಅಂದರೆ ಬಯೋಕೆಮಿಸ್ಟ್ ಮತ್ತೆ ಬಯೋಲಜಿಕಲ್ ಅಸೆ ಮಾಡಲಿಕ್ಕೆ ಎಷ್ಟು ಜನ ಅವರು ನೇಮಕವನ್ನು ಮಾಡಿದ್ದಾರೆ ಅಂತ. ಇನ್ನೊಂದು ಕ್ವಶನ್ ಅವರಿಗೆ, ಎಷ್ಟು ಅಮೌಂಟನ್ನು ಈ ಸರ್ವೆಗೆ ಅಥವಾ ಇದು ಸರ್ವೆಲೆನ್ಸ್ಗೆ ಅಥವಾ ಇದನ್ನ ಟೆಸ್ಟಿಂಗ್ ಮಾಡಲಿಕ್ಕೆ ಎಷ್ಟು ಅಮೌಂಟನ್ನು ಅವರು ಕೂಡ ಇಟ್ಟಿದ್ದಾರೆ ಅಂತ ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ.